ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಲ್ಪಾರಾಮ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮ್ ಮಾತಾಡ್ತಾ ಇರೋದು. ಇವತ್ತು ಬೆಳಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬೆಳಗಿಂದ ಅಲ್ಲಿ 9:30 10 ಗಂಟೆ ಆಗಿತ್ತು. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನೆಕ್ಸ್ಟ್ ನನ್ನ ಮಗನ ಸ್ಕೂಲಿಗೆ ಬಿಟ್ಕೊಂಡ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಮನೆಯೆಲ್ಲ ಮಿಸಿ ಮಿಸಿ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೋಡ್ರಿ ಹಿಂಗಿತ್ತು ಅಡುಗೆ ಮನೆ ಫುಲ್ ಅವಾಂತರ. ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅದರಿಂದ ಬಂದಿದ್ ಲೇಟ್ ಆಯ್ತು ಅಂತ ಏನು ಕ್ಲೀನ್ ಮಾಡಿರ್ಲಿಲ್ಲ ನೈಟು. ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಅಕ್ಕಿ ಜಲ್ದಿ ಇಟ್ಕೊಳ್ಳೋಣ ಅಂತ ಕುತ್ಕೊಂಡೆ. ಮನೇಲಿ ಅಕ್ಕಿ ಖಾಲಿಯಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಇದಂತೂ 15 ದಿನಕ್ಕೊಂದ್ಸಲ ಅಕ್ಕಿ ಕ್ಲೀನ್ ಮಾಡ್ಕೊಂತಾನೆ ಇರ್ಬೇಕು ನಾನು. ಅದಕ್ಕೋಸ್ಕರ ಮಾಡ್ಕೊಂತ ಇದ್ದೆ. ಅಕ್ಕಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಫುಲ್ ಅದ್ರಲ್ಲಿ ಏನಾರು ಕಲ್ಲೈತಾ ಮಣ್ಣೈತಾ ಅಂತ ಎಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಅನ್ನ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಂಗೇನೆ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡೆ. ಅದಕ್ಕೆ ಬೇಗ ಬೇಗ ಅಕ್ಕಿ ಎಲ್ಲ ಸೋಸ್ಕೊಂಡೆ. ಇದು ಎಲ್ಲಾದ್ರೂ ಹೋಗ್ ಬಂದ್ಬಿಟ್ರೆ ಮನೆ ಕೆಲಸ ಮಾಡ್ಬೇಕಾದ್ರೆ ಯಪ್ಪ ತಲೆ ಕೆಟ್ಟ ಹೋಗ್ಬಿಟ್ಟಂಗಾಗುತ್ತೆ. ಮನೆ ಏನು ಕ್ಲೀನ್ ಮಾಡೋ ಇರ್ಲಿಲ್ಲ. ನೈಟ್ ಬಂದಿದ್ದೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅಕ್ಕಿ ಎಲ್ಲ ಮಾಡ್ಕೊಂಡಿದ್ದಾಯ್ತು. ನಾನಂತೂ ಅಕ್ಕಿ ಕ್ಲೀನ್ ಮಾಡ್ಬೇಕಾದ್ರೆ ಯಾವಾಗಾರು ಯಾವ್ದಾದ್ರು ಎಪಿಸೋಡ್ ನೋಡಿವೆ, ಬಟ್ ಇವತ್ತು ಯಾವ್ದು ಎಪಿಸೋಡ್ಗಳು ನೋಡ್ಲಿಲ್ಲ. ಬೇಗ ಬೇಗ ಕೆಲಸ ಮುಗಿದ್ರೆ ಸಾಕಲ್ಲಪ್ಪ ಅನ್ನಂಗಾಗಿತ್ತು. ಯಾಕೆಂದ್ರೆ ನನ್ ಮಗ ಬರೋ ಅಷ್ಟೊತ್ತಿಗೆ ನಾನು ಅಡಿಗೆ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಅಕ್ಕಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಬೇಗ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಅಡ್ಗೆ ಮನೆಗೆ ಬಂದೆ. ಅಡ್ಗೆ ಮನೆಗೆ ಬಂದು ನೋಡಿದ್ರೆ ಅಡ್ಗೆ ಮಾಡೋಣ ಅಂತ ನೋಡ್ದೆ. ಅವಾಗ ಸಾಂಬಾರ್ ಇತ್ತು, ನೈಟ್ ಚಿಕನ್ ಸಾಂಬಾರ್ ಮಾಡಿಕ್ಕಿದೆ ಅದೇ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅನ್ನಕ್ಕೆ ಇಟ್ಕೊಂಡೆ. ಅಕ್ಕಿ ಮಾಡ್ಕೊಂಡಲ್ಲ ಹಂಗೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಮುದ್ದೆನೂ ಮಾಡ್ಕೊಂಬಿಡೋಣ ಅಂತ ಎಲ್ಲ ನೋಡ್ದೆ. ಅಷ್ಟೊತ್ತಿಗೆ ಯಾಕೋ ಶೆಲ್ಫ್ ಎಲ್ಲ ಗಲೀಜಾಗೈತೆ ಅಂತ ಅನ್ನಿಸ್ತು. ನಾನಂತೂ ಅವಾಗ ಶೆಲ್ಫ್ಗಳು ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ. ನನಗ್ ಬೇಜಾರಾದಾಗೆಲ್ಲ ಏನಾರು ಒಂದ್ ಕೆಲಸ ಮಾಡ್ತಾನೆ ಇರ್ತೀನಿ, ಸುಮ್ನೆ ಅಂತೂ ಕೂರಲ್ಲೇ ಇಲ್ಲ. ಅದಕ್ಕೋಸ್ಕರ ಅನ್ನಕ್ಕೂ ಟೀ ಮತ್ತೆ ಸಾಂಬಾರೆಲ್ಲ ಬಿಸಿಗೆ ಇಟ್ಬಿಟ್ಟು ನೆಕ್ಸ್ಟ್ ಬಂದಿದೆ ಶೆಲ್ಫ್ ಕಡಿಕೆ. ಆ ಶೆಲ್ಫ್ ಎಲ್ಲ ಫುಲ್ಲು ಗಲೀಜಾಗಿ ಹೋಗಿತ್ತು, ಬಾಕ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದು ಡೀಪ್ ಕ್ಲೀನ್ ಮಾಡ್ತಾ ಇದ್ದೆ. ಇದು 15 ದಿನಕ್ಕೋ ಇಲ್ಲ ತಿಂಗಳಿಗೋ ಈ ತರ ಮಾಡ್ಕೊಂತ ಇರ್ತೀನಿ. ಇಲ್ಲಾಂದ್ರೆ ಒಂದೊಂದ್ಸಲ ನನ್ ಮಕ್ಳು ಇದ್ರು ಅಂದ್ರೆ ಅದನ್ನು ಮಾಡಕ್ಕಾಗಲ್ಲ. ಅವ್ರು ಇಲ್ದಲೇ ಇದ್ದಾಗೆ ಎಲ್ಲ ಕೆಲ್ಸಗಳು ಮಾಡ್ಕೋಬೇಕು ನಾನು. ನೈಟ್ ಎಲ್ಲ ಮಾಮೂಲಿ ಕೆಲ್ಸಗಳು ಮುಗಿಸ್ಬಿಟ್ಟು ಈ ತರ ಅವ್ರು ಇಲ್ದಲೇ ಇದ್ದಾಗ ಈ ತರ ಡೀಪ್ ಕ್ಲೀನ್ ಗಳು ಏನಾದ್ರು ಇದ್ರೆ ಮಾಡ್ಕೊಂತೀನಿ ನಾನು. ಅದಕ್ಕೋಸ್ಕರ ಅವ್ರು ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ಕವರ್ ತರಿಸ್ಬೇಕು, ಅದ್ ಬರೋವರೆಗೂ ಗೋಧಿ ಹಿಟ್ಟಿನ ಕವರ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ದೆ. ಹಿಂಗಿದ್ದಿದ್ನ ನೆಕ್ಸ್ಟ್ ನಾನು ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಗಲೀಜಾಗ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಒರೆಸಿ ಇಟ್ಟೆ. ಆ ಒರೆಸಿಕೋಶಕ್ಕೆ ಅನ್ನನೂ ಆಗಿತ್ತು. ಆ ಕಡೆ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಅದು ವಿಷಲೆಲ್ಲ ಬಂತು. ನೆಕ್ಸ್ಟ್ ಅವೆಲ್ಲ ಡಬ್ಬಗಳನ್ನೆಲ್ಲ ಕ್ಲೀನಾಗಿ ಒರೆಸಿ ಇಕ್ತಾ ಇದೆ. ಇದೆಷ್ಟೇ ಒರೆಸಿಕ್ಕಿದ್ರು ಒಂದ್ ವಾರಕ್ಕಲ್ಲೇ ತಿರ್ಗಿ ಗಲೀಜಾದಂಗೆ ಇರುತ್ತೆ. ಅದು ತೊಳೆದ್ರು ಅಷ್ಟೇ, ಒರೆಸಿದ್ರು ಅಷ್ಟೇ. ಫುಲ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡಿದೀನಿ. ನನ್ ಮಕ್ಳು ಏನಾದ್ರು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಉಚ್ಕೊಡಂಗಿದ್ರೆ ನಾನು ಯಾರು ಹಿಡಿಯಂಗೆ ಇರ್ಲಿಲ್ಲ. ನನ್ ಮಕ್ಳು ಇನ್ನೂ ಚಿಕ್ಕವು, ಅವು ಇಟ್ಕೊಂಡೆ ಇಷ್ಟೆಲ್ಲ ಮಾಡ್ಕೊಂತೀನಿ. ಆದ್ರೂನು ಸ್ವಲ್ಪ ಕೆಲ್ಸಗಳು ಜಾಸ್ತಿನೇ ಇರ್ತವೆ. ಅವ್ರು ಇಲ್ದಲೇ ಇದ್ದಾಗೆಲ್ಲ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನನ್ಗಂತೂ. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡೋಣ ಅಂತ ಮಾಡ್ಕೊಂತ ಇದ್ದೆ. ಇನ್ನು ಮಧ್ಯಾಹ್ನ ಅಲ್ಲಿ ಅಡ್ಗೆ ಅಂದ್ರೆ ಊಟಕ್ಕೆ ಬರ್ತಾರೆ ಎಲ್ಲಾರು 1-1:30 ವರ್ಷಕ್ಕೆ. ಅವ್ರಿಗೂ ಎಲ್ಲ ಅಡ್ಗೆ ಮಾಡ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ಮಾಡ್ಕೊಂತ ಇದ್ದೆ ನಾನು. ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸದ್ಯಕ್ಕೆ ಇರ್ಲಿ ಅಂತ ಬಿಟ್ಟು. ಅಲ್ಲೆಲ್ಲ ಕ್ಲೀನ್ ಆಗ್ತಿದಂಗೆ ನೆಕ್ಸ್ಟ್ ಬಂದು ಸ್ಟವ್ ಹತ್ರ ಕ್ಲೀನ್ ಮಾಡ್ಕೊಂಡೆ. ಇಲ್ಲಂತೂ ದಿನ 3 ಸಲ ಇಲ್ಲ 4 ಸಲ ಕ್ಲೀನ್ ಮಾಡಿದ್ರು ಇದ್ದಂಗೆ ಇರುತ್ತೆ. ಹಂಗೆ ಕ್ಲೀನ್ ಮಾಡ್ಕೋತಾ ಮುದ್ದೆಗೆ ಇಟ್ಕೊಂಡೆ. ಆ ಮುದ್ದೆಗೆ ಇಟ್ಕೊಳ್ಳೋ ಸೈಕಲ್ ಗ್ಯಾಪ್ ಅಲ್ಲಿ ನನ್ ಮಗ ಅಲ್ಲೇ ಸ್ಕೂಲಿಂದ ಬಂದೇ ಬಿಟ್ಟ. ಫೋನ್ ಮಾಡಿದ್ರು ಅವ್ರು, ಇವತ್ತು ಬೇಗ ಕಳಿಸ್ತಾ ಇದೀವಿ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಆಚೆ ಬಂದ್ ನೋಡಿದ್ರೆ ಅವ್ನು ನಾಳೆ ಬಂದೇ ಬಿಟ್ಟ. ಬಂದ ತಕ್ಷಣ ನಾನು ಏನಾದ್ರು ಫೋನ್ ಇಟ್ಕೊಂಡಿದ್ರೆ ಅಮ್ಮ ನಂಗೂ ತೋರ್ಸಮ್ಮ ಅಂತ ಇರ್ತಾನೆ. ಅವನ್ನೇ ವಿಡಿಯೋ ಮಾಡ್ತಾ ಇದ್ರೆ ಅವ್ನ್ ನೋಡ್ತಾನೆ ಇರ್ಬೇಕು. ಅವನ್ನ ಕರ್ಕೊಂಡ್ ಬಂದೆ. ನೆಕ್ಸ್ಟ್ ಮುದ್ದೆ ಕುದಿಯಾಕಿದ್ನಲ್ಲ, ಮುದ್ದೆದು ಆಗಿತ್ತು. ಇನ್ನ ನೆಕ್ಸ್ಟ್ ಮುದ್ದೆ ಮಾಡ್ಕೊಂಡ್ಬಿಡೋಣ, ಬೇಗ ಬೇಗ ಟೈಮ್ ಹೋಗುತ್ತೆ, ಇನ್ನು ಊಟಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮುದ್ದೆ ಮಾಡ್ಕೊಂತ ಇದ್ದೆ. ಈ ಹೆಣ್ಮಕ್ಳು ಜೀವನ ಹೆಂಗೆ ಅಂದ್ರೆ 3 ಹೊತ್ತು ಅಡ್ಗೆ ಮಾಡು, ಮನೆ ಕ್ಲೀನ್ ಮಾಡು, ಅದ್ ಮಾಡು ಇದ್ ಮಾಡು ಇದೇ ಆಗೋಗುತ್ತೆ ಮನೇಲಿ ಇದ್ರಂತೂ. ಆಚೆ ಹೋಗೋರ್ಗಂತೂ ಪಾಪ ಎಷ್ಟ ಅಂದ್ರೆ ಇತ್ತ ಮನೇಲೂ ಮಾಡ್ಬೇಕು, ಇತ್ತ ಆಚೆನೂ ಮಾಡ್ಬೇಕು, ಸಾಕಾಗೋಗುತ್ತೆ. ಮನೇಲಿ ಇದ್ದವ್ರು ಬರೀ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗುತ್ತೆ ಅಂದ್ರೆ ಈ ಪಾಪ ಇವಾಗ 2 ಕಡೆ ಕೆಲಸ ಮಾಡೋರು 2 ಕಡೆನೂ ಮಾಡ್ತಾ ಇರ್ತಾರೆ. ಅವ್ರಿಗಂತೂ ಇರುವಾರ ಸಾಕಾಗೋಗುತ್ತೆ. ನೋಡಿ ಈಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೆ ಶೆಲ್ಫ್ ಗ್ಯಾಸ್ ಸ್ಟವ್ ಎಲ್ಲ. ಈಗ ಮುದ್ದೆ ಮಾಡಕ್ ಹೋಗಿ ತಿರ್ಗಾ ಎಲ್ಲ ಚೆಲ್ಲಾಕ್ಬಿಟ್ಟಿದ್ದೆ.
ಅದಕ್ಕೆ ಹಂಗೇನೆ ಕ್ಲೀನ್ ಮಾಡ್ಕೊಂಡು ತಿರ್ಗಾ ಮುದ್ದೆ ಮಾಡ್ತಾನೆ ಇದ್ದ. ಈ ಕಡೆ ನನ್ ಮಗ ಬಂದ್ಬಿಟ್ಟು ಅಮ್ಮ 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 ಅಂತ ಕೂಗ್ತಾನೆ ಇದ್ದ. ಆಮೇಲೆ ಅವನ್ ಕಡೆಗ್ ನೋಡ್ರಿ ಏನ್ ಮಾಡ್ತಾವ್. ಬಟ್ಟೆ ಒಣಗಾಕ್ಬಿಟ್ಟು ಟಬ್ಬಿಗೆ ಇದ್ದಿದ್ರೆ ಆ ಟಬ್ ಒಳಗ್ ನಿಂತ್ಕೊಂಡ್ ಆಟ ಆಡ್ತಾವನೆ. ಆಮೇಲೆ ಬಂದು ಪಪ್ಪು ಕೊಡಮ್ಮ ಅಂತಿದ್ದ. ಆ ಪಪ್ಪು ಅಂದ್ರೆ ಒಣಗಿರೋ ದ್ರಾಕ್ಷಿಗಳನ್ನ ಒಂದ್ ಬೌಲ್ಗೆ ಹಾಕೊಟ್ಬಿಟ್ಟು ಸುಮ್ನೆ ಕುತ್ಕೊಂಡು ತಿನ್ಕೊಂಡ್ ಇರ್ತಾನೆ. ಆಮೇಲೆ ಅತ್ತ ಬಂದು ನೆಕ್ಸ್ಟ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮುದ್ದೆ ಯಾವಾಗ ಶೆಲ್ಫ್ ಮೇಲೆ ಕಟ್ಕೊಂತೀನಿ. ಯಾಕೆಂದ್ರೆ ಅಡಿಗೆ ಆದ್ಮೇಲೆ ಹೆಂಗಿದ್ರು ಶೆಲ್ಫ್ ಕ್ಲೀನೇ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಶೆಲ್ಫ್ ಮೇಲೆ ಮುದ್ದೆ ಕಟ್ಕೊಂಡ್ಬಿಡ್ತೀನಿ. ಮುದ್ದೆ ಸ್ವಲ್ಪ ಬಿಸಿ ಇತ್ತು, ಕಟ್ಟಕ್ ಹೋಗಿ ಕೈ ಎಲ್ಲ ಸುಟ್ಕೊಂಡಿದ್ದಾಯ್ತು. ಹಂಗೆ ಮುದ್ದೆ ಎಲ್ಲ ಕಟ್ಕೊಂಡು ಅವ್ನ್ ಮುದ್ದೆ ಬೇಕಂತ ಕೇಳ್ದೆ, ಅವ್ನ್ ಮುದ್ದೆ ಬೇಡ ಅಂತ ಹೇಳ್ದ. ಆಮೇಲೆ ಇರೋದ್ 3 ಜನ ಮುದ್ದೆ ತಿನ್ನೋದು, ಅದಕ್ಕೆ 3 ಮುದ್ದೆ ಮಾಡ್ಕೊಂಡೆ. 3 ಮುದ್ದೆ ಮಾಡಿ ನೆಕ್ಸ್ಟ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರ್ಸಿ, ಅಂದ್ರೆ ಮಿಕ್ಸಿ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದೇ ನೀರಿಗೆ ಎಲ್ಲ ಹೆಚ್ಕೊಂಡು ಶೆಲ್ಫು, ಸ್ಟವ್, ತಿರ್ಗಾ ಮಿಕ್ಸಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ. ಅದಾಗ್ತಿದ್ದಂಗೆ ಪಾತ್ರೆ ತೊಳೆಯಕ್ ಸ್ಟಾರ್ಟ್ ಮಾಡ್ಕೊಂಡೆ. ಈ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ಪಾತ್ರೆ ತೊಳೆದ್ರು ತಿರ್ಗಾ ಅಡಿಗೆ ಮಾಡೋಷ್ಟಕ್ಕೆ ಅಷ್ಟೇ ಪಾತ್ರೆಗಳು ಆಗೋಗಿರ್ತಾವ ನನ್ಗಂತೂ. ಈ ಪಾತ್ರೆಗಳು ತೊಳೆದೇನೆ ನನ್ ಕೈ ಅರ್ಧ ಸೌದೋಗಿರ್ತೈತೆ. ನನ್ ಕೈಯಾಗಿರೋ ರೇಖೆಗಳು ಎಳ್ಸೋಗವೆ ಅಂತ ಅನಿಸ್ತೈತೆ ಒಂದೊಂದ್ಸಲ ಈ ಪಾತ್ರೆಗಳು ತೊಳ್ದು ಅಷ್ಟ್ ಪಾತ್ರೆಗಳು ಬೀಳ್ತವೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನನ್ ಮಗಳು ಬಂದ್ಲು. ಅವಳಿಗೆ ಹೋಮ್ ವರ್ಕ್ ಮಾಡ್ಸೋದಿತ್ತು ಅಂತ ಹೇಳ್ಬಿಟ್ಟು ಹೋಮ್ ವರ್ಕ್ ಮಾಡ್ಸಕ್ಕೆ ಅಂತ ಕುತ್ಕೊಂಡ್ರೆ ನೋಡ್ರಿ. ನನ್ ಮಗಳುದೇ ಹೋಮ್ ವರ್ಕ್ ಮಾಡಲ್ಲ ಅನ್ನೋದು ಒಂಥರ ಆದ್ರೆ ನನ್ ಮಗುನ್ ಒಂಥರ ನೋಡ್ರಿ ಹೆಂಗೆಲ್ಲಾ ಕಾಟಗಳು ಕೊಡ್ತಾರೆ ಇಬ್ರುನು ಅಂತ ಹೇಳ್ಬಿಟ್ಟು ಹೋಮ್ ವರ್ಕ್ ಮಾಡಕ್ ಕುತ್ಕೊಂಡಾಗ. ಆಮೇಲೆ ಅಮ್ಮ ಇಲ್ಲ ನನ್ಗೆ ಹೊಟ್ಟೆ ಹಸಿತೈತೆ, ಊಟ ತಿನ್ಕೊಂಡೆ ನಾನು ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ನಾನು ಅವಳಿಗೆ ಊಟ ತಿನ್ಸ್ಕೊಂಡು ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ. ಆ ಹೋಮ್ ವರ್ಕ್ ಎಲ್ಲ ಮುಗಿತ್ತು. ನೆಕ್ಸ್ಟ್ ನಮ್ಮ ಯಜಮಾನ್ರು ಬಂದ್ರು, ಮಕ್ಳ ಜೊತೆ ಆಡ್ತಾವ್ರು ನೋಡ್ರಿ. ಅವರು ಮಕ್ಳ ಜೊತೆ ಆಡಿದೆಲ್ಲ ಮುಗೀತು. ನೆಕ್ಸ್ಟ್ ಟೀ ಮಾಡು ಅಂತ ಹೇಳಿದ್ರು, ಟೀ ಮಾಡ್ಕೊಂಡು ಕೊಟ್ಟೆ. ಟೀ ಮಾಡ್ಕೊಂಡು ಕೊಟ್ಟು ತಿರ್ಗಾ ಹಂಗೆ ಆಡ್ತಾನೆ ಇದ್ರು. ನೆಕ್ಸ್ಟ್ ನಾನು ಬಂದು ಟೀ ಎಲ್ಲ ಆಯ್ತು. ಅವ್ರಿಗೂ ಮಕ್ಳಿಗೂ ಹಾಲೆಲ್ಲ ಕಾಯಿಸಿದ್ದೆ. ಅವರು ಹಾಲು ಕಾಯಿಸಾದ್ಮೇಲೆ ಅವ್ರಿಗೂ ಕೊಡು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೂ ಹಾಲು ಕೊಟ್ಬಿಟ್ಟು ನಾನು ಟೀ ಎಲ್ಲ ತಗೊಂಡು ನಾನು ಟೀ ಕುಡ್ಕೊಂಡು ಕೂತ್ಕೊಂಡೆ. ಈ ಸಂಜೆ ಹೊತ್ತು ಟೀ ಕುಡಿಬೇಕು, ಬೆಳಿಗ್ಗೆ ಹೊತ್ತು ಕಾಫಿ ಕುಡಿಬೇಕು ಹಂಗಾಗೋಗೈತೆ. ಯಾವಾಗೂ ನಮ್ಗೆ ಟೀ ಕುಡಿದಲ್ಲಿ ಇರೋದಿಕ್ಕೆ ಆಗಲ್ಲ. ಅದು ಕುಡಿದ್ರೆ ನಂತರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಸಂಜೆ ಹೊತ್ತು ಟೀ ಕುಡಿತೀವಿ. ನನ್ ಮಗಂಗೆ ಹಾಲು ಕೊಟ್ಟಿದ್ರೆ ನೋಡ್ರಿ, ಅವ್ರ ಹಿಂದೆಯಿಂದ ಬ್ಯಾಟಲ್ಲಿ ಹೊಡೆದು ಪಾಪ ಅವ್ನ ನಗಿಸ್ತವ್ರೆ. ಅವ್ನು ಎಷ್ಟೋ ಸಲ ಹಾಲು ಚೆಲ್ಕೊಂಬಿಟ್ಟ. ಆಮೇಲೆ ನನ್ ಮಗಳು ಅಷ್ಟೇ ಚೆಲ್ಕೊಂಬಿಟ್ಲು. ಅಪ್ಪ ನನ್ ಕೊಡಿಯಪ್ಪ ಅಂತಿದ್ಲು. ಅವ್ರಿಬ್ರಿಗೆ ಆಟ ಆಡ್ಸಕ್ ಹೋಗಿ ನನ್ಗೂ ಏಟ್ ಕೊಟ್ಬಿಟ್ರು. ನನಗೆ ಏಟ್ ಕೊಟ್ಟಾದ್ಮೇಲೆ ಪಾಪ ಅವ್ರುನು ನಾನು ಹೊಡ್ಕೊಂಡಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಪಾಪ ಹೊಡ್ಕೊಂಡ್ರು 2-3 ಸಲ. ಲಾಸ್ಟಿಗೆ ನನ್ ಮಗ ಒಂದ್ಸಲ ಹೊಡೆದು ಏಟ್ ತಗ್ಲಿಬಿಡ್ತು ಅವ್ರಿಗೆ. ಟೀ ಎಲ್ಲ ಕುಡ್ದು ನೋಡ್ರಿ ಹೆಂಗ್ ಆಡ್ತವ್ರೆ ನನ್ನ. ಆಮೇಲೆ ಫುಲ್ ಹಂಗೆ ಆಡ್ಕೊಂಡು ಅವಳ್ದು ಹಾಲೆಲ್ಲ ಕುಡ್ದ ಇದಾಯ್ತು. ನೋಡಪ್ಪ ನಾನು ಚೆಲ್ಬಿಡ್ತೀನಿ ನೋಡಪ್ಪ ಅಂತ ಅಂತಿದ್ಲು. ಅದಕ್ಕೆ ಅವರು ಎದುರಿಸ್ತಾ ಇದ್ರು, ನೋಡಿ ಬಗ್ಗೆ ಹಿಂಗ್ ಹೊಡಿತೀನಿ ಹಂಗ್ ಹೊಡಿತೀನಿ ಅಂತ ಹೇಳ್ಬಿಟ್ಟು. ನನ್ ಮಗ ಹಾಲು ಕುಡ್ದಾದ್ಮೇಲೆ ಅವನೊಂದು ಏನು ಅಂದ್ರೆ ಅವ್ನು ನಿಂತ್ಕೊಂಡೋಗಿ ಹಾಕಲ್ಲ, ಲೋಟನ ತೆಗ್ದು ಎಸ್ಬಿಡ್ತಾನೆ. ಆಮೇಲೆ ಅವನು ಸೈಕಲ್ನ JCB ತರ ಮಾಡ್ಕೊಂಡು ನಾನು ಹೋಗ್ತೀನಿ ಬಾಯಪ್ಪ ಅಂತೆಲ್ಲ ಹೇಳ್ತಿದ್ದ. ಸರಿ ಆಯ್ತು ಹೋಗಪ್ಪ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಕಳಿಸ್ತಾ ಇದ್ದ. ನಾವು ಯಾವಾಗೂ ಹಂಗೇನೆ JCB ಮಾಡಿರ್ತೀನಿ ನೋಡು ಅಂತ ಹೇಳ್ಬಿಟ್ಟು ಬಿಲ್ಲಿಂಗ್ ಎತ್ಬಿಟ್ಟು ಆಟ ಆಡ್ತಿರ್ತಾನೆ. ಆಮೇಲೆ ನನ್ನ ಮಗಳು ಮಾತಾಡೋದನ್ನ ನಮ್ಮ ಯಜಮಾನ್ರು ಇಮಿಟೇಟ್ ಮಾಡ್ತಾ ಇದ್ರು.
ಅವಳನ್ನ ಎಲ್ಲ ಇಮಿಟೇಟ್ ಮಾಡಿ ನೆಕ್ಸ್ಟ್ ನನ್ ಮಗ ಬಂದ. ಅವ್ರ ಅಪ್ಪಂಗಂತೂ ಚಿಕ್ಕಾಪಟ್ಟೆ ಹೊಡ್ದು ಇತ್ತ. ಆಮೇಲೆ ಅವಳು ನನ್ ಮಗಳನ್ನ ಬಂದು ಬ್ಯಾಟ್ ತಗೊಂಡು ಚೆನ್ನಾಗ್ ಹೊಡ್ದು ಇಕ್ಕಿದ್ಲು. ಲಾಸ್ಟಿಗೆ ಬಿನ್ನಿ ಎತ್ಕೊಂಡ್ಬಂದು ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವರೆಲ್ಲ ಆಟ ಆಡ್ಸಿ ಆಮೇಲೆ ಒಂದ್ ರೌಂಡ್ ಕರ್ಕೊಂಡ್ ಹೋಗಿ ಬಂದ್ರು ಗಾಡಿಲಿ. ಆಮೇಲೆ ನಾನು ನಮ್ಮ ಮಾವ ಸೊಪ್ಪು ತಗೊಂಡ್ಬಂದಿದ್ರು ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬಿಡ್ಸ್ಕೊಂಡ್ ಕುತ್ಕೊಂಡೆ. ಸ್ವಲ್ಪ ಊರಿಂದಾನು ಸೊಪ್ಪುಗಳು ತಗೊಂಡ್ಬಂದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಇರು ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಇವ್ರ ಪಕ್ಕದ ಮನೆಗೆ ಹೋಗಿದ್ರು ಮಕ್ಳು ಆಟ ಆಡಕ್ ಇಬ್ರು. ಅವಾಗ ಹೋಗಿದ್ದೆ, ಅವಾಗ ಕುತ್ಕೊಂಡ್ ಬಿಡಿಸ್ತಾ ಇದ್ದೆ. ತಿರ್ಗಾ ಅಲ್ಲಿಂದಾನು ತಿರ್ಗಾ ಬಂದ್ಬಿಟ್ಟು 2 ನಿಮಿಷಕ್ಕೆ ಬಂದು ತಿರ್ಗಾ ಹೊರಟು. ಅಷ್ಟೊತ್ತಿಗೆ ನಾನು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ಅರ್ಧ. ನನ್ ಮಗ ಇದೊಂದು ಬಾರಮ್ಮ ಅಂತಿದ್ದ. ಅದಕ್ಕೆ ಆ ಕಡೆ ನೋಡ್ಕೊಂಡ್ ಸೊಪ್ಪು ಬಿಡಿಸ್ತಾ ಇದ್ದೆ. ಸೊಪ್ಪು ಬಿಡಿಸ್ಬಿಟ್ಟು ಎಲ್ಲ ತೊಳ್ದಿಕ್ಕ ನಾನು ಅಷ್ಟೊತ್ತಿಗೆ ತಿರ್ಗಾ ಅಲೆ ಬಂದ್ ನಾನು ಬಿಡಿಸ್ತೀನಿ ಅಮ್ಮ ಸೊಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಹರಡ್ಬಿಟ್ಟ ಮನೆ ತುಂಬಾ. ಮಕ್ಳಿರೋ ಮನೇಲಿ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರನ್ನ ನಿಂತ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ಅವ್ರು ಇಲ್ದಲೇ ಇದ್ದಾಗೆ ಎಲ್ಲ ಕೆಲ್ಸಗಳು ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಇದ ಕ್ವಾಟ್ಲೆಗಳು ಕೊಡ್ತಾ ಇರ್ತಾರೆ ಮಕ್ಳುಗಳು. ಅದರಿಂದ ಒಂದ್ಸಲ ಬಂದ ಸೊಪ್ಪು ಬಿಡಿಸ್ಬೇಕಾದ್ರೆ ನಾನು ಬಿಡಿಸ್ತೀನಿ ಅಂದ. ಆಮೇಲೆ ಅವನೇ ಕ್ಲೀನ್ ಮಾಡ್ದ. ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು.